ಬಡವರ ಬಾದಾಮಿ, ಕಡಲೆ ಬೀಜ ಅಥವಾ ನೆಲಗಡಲೆ, ಶೇಂಗಾ. ಹೌದು, ಬಡವರ ಬಾದಾಮಿ ಅಂತಾನೆ ಅದು ಫೇಮಸ್ ಆಗಿದೆ. ಕೆಲವು ನ್ಯೂಟ್ರಿಯೆಂಟ್ಸ್ ಗಳು ಶೇಂಗಾದಲ್ಲಿ ಜಾಸ್ತಿ ಇದೆ ಅಂತಾನು ಕೂಡ ರಿಸರ್ಚಸ್ ಹೇಳುತ್ತೆ. ಅಮೆರಿಕಾದ ಒಂದು ರಿಸರ್ಚ್ ಸಂಸ್ಥೆ ಏನ್ ಮಾಡುತ್ತೆ, 3 ತರಹದ ಶೇಂಗಾವನ್ನ ತಗೊಳುತ್ತೆ. ಅಂದ್ರೆ ಬೇಯಿಸಿದ ಶೇಂಗಾ, ಹುರಿದ ಶೇಂಗಾ ಮತ್ತು ಕಚ್ಚಾ ಶೇಂಗಾ ಅಥವಾ ಸಾಮಾನ್ಯವಾದಂತಹ ಶೇಂಗಾ, ಅದು 3 ತಗೊಳುತ್ತೆ. ತಗೊಂಡು ಅದನ್ನ ಸಂಶೋಧನೆಗೆ ಒಳಪಡಿಸುತ್ತೆ. ಅದರಲ್ಲಿ ಬೇಯಿಸಿದ ಶೇಂಗಾ ಎಲ್ಲದಕ್ಕಿಂತ ಹೆಚ್ಚು ಬೆನಿಫಿಟ್ಸ್ ಇರುವಂತಹದ್ದು ಅಂತ ಸಾಬೀತಾಗಿದೆ. ನನಗೆ ಶೇಂಗಾ ತಗೊಂಡ್ರೆ ಪಿತ್ತ ಆಗ್ತದೆ, ನಂಗೆ ಶೇಂಗಾ ತಗೊಂಡ್ರೆ ವಾತ ಜಾಸ್ತಿ ಆಗ್ತದೆ, ಶೇಂಗಾ ತಗೊಳ್ಳೋದ್ರಿಂದ ಈ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ಇದ್ದಲ್ಲಿ ಬೇಯಿಸಿದ ಶೇಂಗಾ ಇದು ಯಾವುದನ್ನು ಉಂಟು ಮಾಡೋದಿಲ್ಲ. ಸೊ ಎಷ್ಟು, ಅರ್ಧ ಕಪ್ ಬೇಯಿಸಿದ ಶೇಂಗಾವನ್ನ ಪ್ರತಿದಿನ ಉಪಯೋಗಿಸಿದ್ರು ಏನೂ ತೊಂದರೆ ಆಗುದಿಲ್ಲ. ಅರ್ಧ ಕಪ್ ಬೇಯಿಸಿದ ಶೇಂಗಾದಲ್ಲಿ ಏನೇನ್ ಇರ್ತದೆ, ಅದರಲ್ಲಿ ಒಂದು 280 ರಿಂದ 300 ಕ್ಯಾಲೋರೀಸ್ ಇರ್ತದೆ, 12 ಗ್ರಾಮ್ನಷ್ಟು ಪ್ರೋಟೀನ್ ಇರ್ತದೆ ಮತ್ತು 2 ಗ್ರಾಮ್ನಷ್ಟು ನೈಸರ್ಗಿಕ ಸಕ್ಕರೆ ಅಂಶ ಇರ್ತದೆ. ಸೊ ಇಷ್ಟೊಂದು ಬೆನಿಫಿಟ್ಸ್ ಬೇಯಿಸಿದ ಶೇಂಗಾದಲ್ಲಿ ಇದೆ.